ಫ್ರೆಂಡ್ಸ್, ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಒಂಥರ ಸ್ಪೆಷಲ್ ಆಗಿರುವಂಥ ಒಂದು ಪ್ಲೇಸಲ್ಲಿದ್ದೀವಿ. ಇದು ಗೋರಖ್ಗಢ್ ಫೋರ್ಟ್ ಅಂತ ಹೇಳಿ. ಇದು ಮುಂಬೈಯಿಂದ ಹತ್ತತ್ರ 80 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ನಾವು ನಿನ್ನೆ ರಾತ್ರಿ 11 ಗಂಟೆಗೆ ನಮ್ಮ ರೂಮಿಂದ ಹೊರಟು ಹತ್ತತ್ರ ಇಲ್ಲಿಗೆ 1 ಗಂಟೆಗೆ ರೀಚ್ ಆದ್ವಿ. 1 ಗಂಟೆ ನಂತರ ಒಂದು ನೈಟ್ ಟ್ರೆಕ್ ಮಾಡಿದ್ವಿ. ನಾವು ಇದಕ್ಕಿಂತ ಮೊದಲೇ ಲಾಸ್ಟ್ ಕೂಡ ಒಂದು ನೈಟ್ ಟ್ರೆಕ್ ಮಾಡಿದ್ವಿ. ಅದರಲ್ಲಿ ದಾರಿ ಎಲ್ಲ ಮಿಸ್ ಆಗಿತ್ತು. ಸ್ವಲ್ಪ ಕಷ್ಟ ಆಗಿತ್ತು ನೈಟ್ ಟ್ರೆಕ್ ಮಾಡಲಿಕ್ಕೆ. ಬಟ್ ಇದರಲ್ಲಿ ದಾರಿ ಎಲ್ಲ ಸರಿಯಾಗಿ ಇತ್ತು. ಬಟ್ ಲಾಸ್ಟಿಗೆ ಮಾತ್ರ ತುಂಬ ಟ್ವಿಸ್ಟ್ ಟರ್ನ್ ಎಲ್ಲ ಆಯಿತು. ಅಂದರೆ ಏನಾಯಿತು ಅಂತ ಹೇಳಿ ಈಗ ನಾನು ಅದ್ರದ್ದು ವ್ಯೂ ಪಾಯಿಂಟಿದ್ದು ಮೇಲ್ಗಡೆ ಇದ್ದೀನಿ. ಅಂದರೆ ಬಂದು ಹತ್ತತ್ರ ಅರ್ಧ 1 ಗಂಟೆ ಮಲಗಿದ್ದೀನಿ. ಅದಾದ ನಂತರ ಇಲ್ಲಿ ಹೇಗಿದೆ ವ್ಯೂ ಎಲ್ಲ ಹೇಗಿದೆ, ವಾಪಸ್ ಹೋಗಬೇಕಾದ್ರೆ ಎಷ್ಟು ಕಷ್ಟ ಇದೆ ಅದನ್ನೆಲ್ಲ ನಿಮಗೆ ತೋರಿಸಿ ನೀವು ನೋಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ನೀವೆಲ್ಲರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗನೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೀಗಲೂ ಇರುವಂಥ ಒಂದು ಡೌಟ್ ಏನು ಗೊತ್ತಾ, ಇಷ್ಟು ದೊಡ್ಡದಾದಂತಹ ಬೆಟ್ಟದಲ್ಲಿ ಇಷ್ಟು ದೂರ ಬಂದು ಇಲ್ಲಿ ಕೋಟೆಯನ್ನು ಕಟ್ಟಿ ಅದಾದ ನಂತರ ಇಲ್ಲಿಂದ ಕೆಳಗಡೆ ಏನಾದರೂ ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಮೊದಲಿದ್ದವರಿಗೆ ಅಂಥೇಳಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಇದರಲ್ಲಿ ಒಂದೊಂದು ಕೆರೆಗಳನ್ನೆಲ್ಲ ಕಟ್ಟಿದ್ದಾರೆ. ಆ ಕೆರೆ ಒಂದು ಹತ್ತತ್ರ ಇಲ್ಲೊಂದು 10-12 ಇರ್ಬೋದು. ನಾವು ನಿನ್ನೆ ರಾತ್ರಿ ಬರಬೇಕಾದ್ರೆ 1-2 ಕೆರೆಯಲ್ಲಿ ನಮ್ಗೆ ಹಾವು ಕೂಡ ಕಾಣಿಸ್ತು. ಒಂದು ಸತಿ ಎಲ್ಲ ಬೈಕ್ ಬಂದಂಗಿತ್ತು ನನಗೆ ಮಾತ್ರ. ಅದರಲ್ಲಿ ಇವತ್ತು ವಾಪಸ್ ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಲ್ಲ ಹಾವಿದೆಯಾ ಏನು ಅಂಥೇಳಿ. ಮತ್ತು ಇಲ್ಲಿದ್ದು ಒಂದು ಸಿಂಪಲ್ ಆಗಿರುವಂಥ ಒಂದು ವ್ಯೂ ತೋರಿಸ್ತೀನಿ, ಬೇಗನೆ ನೋಡಿ. ಇದು ನಾವು ಬಂದು ಟೆಂಟ್ ಹಾಕಿದ್ದು. ಕಾಣಿಸ್ತಾ ಇದೆಯಾ ಹೆಂಗಿದೆ ಅಂಥೇಳಿ. ನಾವೇನು ಅಂದ್ಕೊಂಡಿದ್ವಿ ಅಂತ ಹೇಳಿದರೆ ಇಲ್ಲಿ ಕ್ಲೌಡ್ ಫಾರ್ಮಿಂಗ್ ಆಗುತ್ತೆ, ಅಂದರೆ ಮೀನ್ಸ್ ಅಂದರೆ ಕ್ಲೌಡ್ ಹತ್ತತ್ರ ಇಲ್ಲೆಲ್ಲ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್ ಆದರೆ ಸಿಗಲಿಲ್ಲ. ಆದರೆ ಅದಕ್ಕಿಂತ ಚೆನ್ನಾಗಿರುವಂಥ ಒಂದೊಂದು ವ್ಯೂ ಇದೆಯಲ್ಲ ಇಲ್ಲಿ ಗಾಳಿ ಎಷ್ಟು ಸೂಪರಾಗಿ ಬರ್ತಿದೆ ಗೊತ್ತಾ. ಇನ್ನು ನೋಡಿ, ಇನ್ನಿಲ್ಲಿ ತುಂಬ ಹೊತ್ತಿಂದ ಒಂದು ಫೋಟೋಗ್ರಾಫರ್ ಅವ್ರದ್ದು ಇನ್ಸ್ಟಾನೆಲ್ಲ ತುಂಬಿಸಿಬಿಟ್ಟಿದ್ದಾರೆ. ಅವ್ರು 6 ಗಂಟೆಯಿಂದ ಮಲಗಲೇ ಇಲ್ಲ, ಎಲ್ಲ ಫೋಟೋ ವಿಡಿಯೋ ಅದರಲ್ಲೇ ಇದ್ದಾರೆ. ಹೇಗಿದೆ ಪ್ಲೇಸು? ಎಷ್ಟು ಕಷ್ಟಪಟ್ರಿ? ಚೆನ್ನಾಗಿದೆ ಗುರು. ಮಹಾರಾಷ್ಟ್ರ ಟ್ರೆಕ್ಕಲ್ಲಿ ಇದೇ ಡಿಫಿಕಲ್ಟ್ ಅನ್ಸುತ್ತೆ. ಹೌದಾ? ಮಾಡ್ರೇಟು. ಓಕೆ. ಅಂದರೆ ಇದು ನಾನಂತ ಅಂದ್ಕೊಂಡಿದ್ದೆ ಅಂದರೆ ಭೈರವ್ಗಢ್ ನೆಕ್ಸ್ಟ್ ಲೆವೆಲ್ ಅಂತ. ಬಟ್ ಆದರೆ ಇದು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ವಾಪಸ್ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಇಲ್ಲೊಂದು ದೇವಸ್ಥಾನ ಇದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮದು ಇದು ಫಸ್ಟ್ ಮಾನ್ಸೂನ್ ಟ್ರೆಕ್ ಮಹಾರಾಷ್ಟ್ರದಲ್ಲಿ. ಅಂದರೆ ಮಳೆ ಶುರು ಆದಮೇಲೆ ಫಸ್ಟ್ ಟೈಮ್ ನಾವು ಹೊರಗಡೆ ಹೋಗ್ತಿರೋದು. ಅದು ಅವತ್ತು ಮಳೆ ಬಿದ್ದಾಗಂತೂ ತುಂಬಾ ನಂಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ನನಗೂ ಫಸ್ಟ್ ಟೈಮ್ ಈ ರೀತಿ ಮಳೆಗೆಲ್ಲ ಇಷ್ಟು ಎಕ್ಸೈಟ್ ಆಗಿದ್ದು. ಬಟ್ ಈ ಟೈಮ್ ಮಾತ್ರ ಮಹಾರಾಷ್ಟ್ರದಲ್ಲಿ ನಾನು ತುಂಬ ಎಕ್ಸೈಟ್ ಆಗಿದ್ದೆ. ಮಳೆಗೋಸ್ಕರ ಮಹಾರಾಷ್ಟ್ರದಲ್ಲಿ. ವಾವ್. ಈಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ವಾಪಸ್ ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ಇತ್ತೀಚೆಗೆ ನಾನೊಂದು 2 ವೀಡಿಯೋದಲ್ಲಿ ಎಂತ ಮಾಡಿದ್ದೀನಿ ಅಂತ ಹೇಳಿದ್ರೆ, ಎಲ್ಲಿಂದ ಹೊರಡ್ತಿದ್ದೀನಿ ಏನು ಹೇಗೆ ಅದೆಲ್ಲ ಏನು ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಯಾಕಂದರೆ ಈ ಪ್ಲೇಸ್ಗಳು ತುಂಬ ಡಿಫಿಕಲ್ಟ್ ಇರುತ್ತೆ, ಅದೊಂದು ರೀಸನಿಗೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ನೈಟ್ ಟ್ರಾವೆಲ್ ಮಾಡೋದ್ರಿಂದ ಅದು ಎಲ್ಲಿಗೆ ಏನು ಇನ್ಫಾರ್ಮೇಷನ್ ಕೊಟ್ಟರು ಅಲ್ಲಿ ತೋರಿಸ್ಬೇಕು ಪ್ಲೇಸ್ ಹೇಗಿದೆ ಅಂಥೇಳಿ. ಬಟ್ ಅದನ್ನು ತೋರಿಸ್ಲಿಕ್ಕಾಗಲ್ಲ. ಸೊ ಅದಕ್ಕಾಗಿ ಏನು ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಈಗ ವಾಪಸ್ ಹೊರಟ್ವಿ. ಈಗ ತೋರಿಸ್ತೀನಿ ನಾನು ನಿಜವಾದ ಡಿಫಿಕಲ್ಟ್ ಎಷ್ಟಿತ್ತು ಈ ಟ್ರೆಕ್ ಮಾಡಬೇಕಾದ್ರೆ ಅಂಥೇಳಿ. ಸ್ಕೋಪಿಗೆಲ್ಲ ಏನೂ ಹೇಳ್ತಿಲ್ಲ. ನಿಮ್ಗೆ ಅನಿಸ್ಲಿಲ್ಲ ಆ ರೀತಿ ಅಂತ ಹೇಳಿದ್ರೆ ಮತ್ತೆ ಕಮೆಂಟ್ ಮಾಡಿ. ಇದೇ ರೀತಿದು ಒಟ್ಟು 4 ಪ್ಯಾಚ್ಗಳಿದ್ದಾವೆ. ಆ 4 ಪ್ಯಾಚ್ಗಳನ್ನ ಇಳ್ಕೊಂಡು ಹೋಗಬೇಕು. ನಮಗೆ ನಿನ್ನೆ ನೈಟ್ ಹತ್ತಬೇಕಾದ್ರೆ ಏನಷ್ಟು ಅಂದರೆ ತುಂಬ ಹೆದರಿಕೆ ಅಂತ ಏನಾಗಿರಲಿಲ್ಲ. ಯಾಕಂದರೆ
ಆ ರಾತ್ರಿ ಗೊತ್ತಾಗ್ತಿರಲಿಲ್ಲ ಮೇಲೆ ಕೆಳಗೆಲ್ಲ ಎಷ್ಟು ಡೀಪ್ ಇದೆ ಏನು ಅಂಥೇಳಿ. ಬಟ್ ಈಗ ಎಲ್ಲ ವ್ಯೂ ಕಾಣಿಸ್ತಿದೆ. ಸೊ ಅದಕ್ಕೆ ಆಗ್ಲಿಂದ ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ಹೆಂಗಪ್ಪ ವಾಪಸ್ ಇಳಿಯೋದು ಅಂಥೇಳಿ. ಮೆಟ್ಲೇ ಇಲ್ಲ ಸರಿ. ನೋಡಿ ಇಲ್ಲಿ ರಾತ್ರಿ ಮೆಟ್ಲೇ ಇರಲಿಲ್ಲ, ಗೊತ್ತಾಗಲಿಲ್ಲ ಹೆಂಗೆ ಹತ್ಕೊ ಬಂದ್ವಿ ಅಂತ ಜೋಶಲ್ಲಿ. ಹಿಂಗಿದೆ ವ್ಯೂ. ಇಲ್ಲಿ ಇಳಿಬೇಕಾದ್ರೆ ಕೂಡ ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಂಡು ಇಳಿಲಿಕ್ಕಾಗಲ್ಲ, ಯಾಕಂದರೆ ಒಂದು ಸತಿ ನೋಡಿ ಇಲ್ಲಿ ಕೆಳಗೆ ಹಿಂಗಿದೆ. ಸೊ ಅದಕ್ಕೆ ಸ್ವಲ್ಪ ಹೆದರಿಕೆ ಕೂಡ, ಏನಾದರೂ ಕರೆಕ್ಟಾಗಿ ಗ್ರಿಪ್ ಇಟ್ಕೊಂಡು ಒಮ್ಮ ನಾವು ರಾತ್ರಿ ಬಂದಿದ್ದೆ, ಒಳ್ಳೇದಾಯಿತು. ಎಲ್ಲರೂ ಸ್ವರ್ಗದ ಬಾಗಿಲಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಆದರೆ ನನಗೆ ಫಸ್ಟ್ ಟೈಮ್ ನರಕದ ಬಾಗಿಲಲ್ಲಿ ನಿಂತ್ಕೊಂಡಂಗೆ ಫೀಲ್ ಆಗ್ತಿದೆ. ಭೈರವ ಕಡೆಗೆ ಬಂದಾಗ ಈ ರೀತಿ ಅನ್ನಿಸಿರಲಿಲ್ಲ ನೋಡಿ. ಆದರೆ ಅಲ್ಲೊಂದು ಬೆಟ್ಟ, ಅಲ್ಲಿ ನೀರು, ಸೂಪರ್. ಆದರೆ ಇಳಿಯೋದು ಹೆಂಗೆ, ಹಿಂಗೋ ಹತ್ಕೊಂಡು ಬಂದ್ವಿ. ಕಷ್ಟ ಗುರು. ಅಮ್ಮ ಅದಕ್ಕೆ ಸರಿಯಾಗಿ ಬೇರೆ ಬ್ಯಾಗ್ ಹಿಂದ್ಗಡೆಯಿಂದ ದುಡ್ಡು ತಂಟು ಒಂದು ಸತಿ ಇಳಿದು ಹೋಗು ನೀನು ಅಂತೇಳಿ. ಎಲ್ಲ ದೇವರು ನೆನಪಾಗ್ತಿದ್ದಾರೆ. ಇಲ್ಲಿ ಹಿಡ್ಕೊಳ್ಳಿಕ್ಕೆ ಏನೂ ಇಲ್ಲ. ಮತ್ತೆ ಸಿಗ್ತೀನಿ ಸ್ವಲ್ಪ ಹೊತ್ತು ಆದಮೇಲೆ. ಎಲ್ಲರೂ ಹರಿಹರ್ ಫೋರ್ಟ್ ಕಷ್ಟ ಅಂತ ಹೇಳ್ತಾರೆ. ಒಂದು ಸತಿ ಇದನ್ನು ಬಂದು ಟ್ರೈ ಮಾಡಲಿ. ಮತ್ತೆ ಹರಿಹರ್ ಫೋರ್ಟಿದ ಬಗ್ಗೆ ಯಾರೂ ಮಾತೇ ಆಡಲ್ಲ. ಕರೆಕ್ಟ್ ನನ್ನ ತಲೆ ಮೇಲ್ಗಡೆನೇ ಇದೆ, ಹಾಗೆ ಸ್ಟ್ರೈಟ್ 90 ಡಿಗ್ರಿ ಇದ್ದಂಗಿದೆ ಸ್ಟೆಪ್ಸು. ಆ ತುದಿ ತನಕ ಹೋಗಿದ್ವಿ. ಅಲ್ಲೆಲ್ಲೋ ಸ್ಟೆಪ್ಸಲ್ಲೆಲ್ಲ ಇಳ್ಕೊಂಡು ಬಂದು ಹಿಂಗೆ ಬಂದು ಅಲ್ಲೊಂದು ಏಣಿ ಇಟ್ಟಿದ್ದಾರೆ ಪುಣ್ಯಕ್ಕೆ. ಅದಾದಮೇಲೆ ಇಲ್ಲಿ ಆ ಬೆಟ್ಟ ಮುಂದ್ಗಡೆಯಿಂದ ಕಾಣಿಸ್ತಿದ್ದಿಲ್ಲ, ಅದಕ್ಕೆ ಅದನ್ನು ಪ್ಲ್ಯಾನ್ ಮಾಡ್ತಿದ್ವಿ ಹೋಗಬೇಕು ಅಂತ. ಬಟ್ ಆಗಲ್ಲ, ಯಾಕಂದರೆ ಅಲ್ಲೇನೂ ರೂಟ್ ಇಲ್ಲ. ನೆಕ್ಸ್ಟ್ ಅಲ್ಲೊಂದು ನದಿ. ಇಲ್ಲೇ ಆದಮೇಲೆ ರಾತ್ರಿ ಹೀಗೆಲ್ಲ ನಡ್ಕೊಂಡು ಬಂದಿದ್ದೀವಿ ಆಯಿತಾ. ಈಗ ನೋಡಬೇಕಾದ್ರೆ ಎಲ್ಲರೂ ನೆನಪಾಗ್ತಿದ್ದಾರೆ ನೋಡಿ. ಇದೇ ಥರದ ಕೆರೆಯಲ್ಲಿ ಕೆಳಗಡೆ ಒಂದು ಕಡೆ ಹಾವು ಕಾಣಿಸಿದ್ದು. ಅದು ಕಾಣಿಸಿದ್ದು ಆಚೆ ರೂಟು ಮರ್ತೋಯ್ತು. ಎಲ್ಲೆಲ್ಲೋ ಹೋದ್ವಿ, ಒಂದು ಅರ್ಧ ಗಂಟೆ ಗುಡ್ಡ ತಿರುಗಾಡಿದ್ವಿ. ನೋಡಿ ಹಳೆ ಕಾಲದಲ್ಲೆಲ್ಲ ನೀರು ಕುಡಿಲಿಕ್ಕೆಲ್ಲ ಇದು ನೀರು ಸೇವ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದು. ಬಟ್ ಆದರೆ ಈಗ ಅದು ತುಂಬ ಟೈಮ್ ಅಲ್ಲೇ ಇದ್ದು ಗ್ರೀನ್ ಕಲರ್ ಆಗಿದೆ. ಮೊದಲಿನ ಕಾಲದಲ್ಲಿ ಇದ್ರ ಒಳಗಡೆ ಎಲ್ಲ ಸ್ಟೇ ಆಗಲಿಕ್ಕೆಲ್ಲ ಮಾಡ್ಕೊಂಡಿದ್ದು. ಬಟ್ ಈಗ ಯಾರಿದ್ದಾರೆ ಏನು ಅಂತ ಗೊತ್ತಿಲ್ಲ. ಹೀಗಿದೆ. ಇದು ಸೆಕೆಂಡ್ ಪ್ಯಾಚ್ ಶುರುವಾಗಿದೆ ಈಗ. ಇದು ಒಂಚೂರು ಲೆಸ್ ಡಿಫಿಕಲ್ಟು, ಆದರೂ ಕೆಳಗಡೆ ವ್ಯೂ ಹಂಗೆ ಇದೆ. ನೀವು ಒಂದು ಸತಿ ಆ ಗುಡ್ಡ ನೋಡಿ, ಎಲ್ಲಿ ನಿನ್ನೆ ಸ್ಟೇ ಆಗಿದ್ವಿ ಅದು. ಲೆಸ್ ಡಿಫಿಕಲ್ಟ್ ಅಂತ ಸ್ವಲ್ಪ ಆಚೆ ಮಾಡಿದ್ರು, 1 ನಿಮಿಷ. ಮತ್ತು ಈ ವಿಡಿಯೋನೂ ಅಪ್ಲೋಡ್ ಆಗಲ್ಲ ಅಷ್ಟೇ. ನೋಡಿ ಅವ್ರು ನೋಡಿ, ಟ್ರೆಕ್ ಲೀಡರ್ ನಮ್ಮದು. ನಾನು ಆಲ್ಮೋಸ್ಟ್ ಎಲ್ಲಿ ಟ್ರೆಕ್ ಮಾಡಿದ್ದೀನಿ, ಇವರೊಬ್ಬರು ಬಿಟ್ಟು ಬೇರೆ ಯಾರಾದರೂ ನನ್ನ ಜೊತೆ ಇದ್ದಿದ್ರು ಇಷ್ಟೆಲ್ಲ ಟ್ರೆಕ್ ನನ್ನ ಜೊತೆ ಅಂತ ಯಾವನೂ ಮಾಡ್ತಿರ್ಲಿಲ್ಲ. ಯಾಕಂದರೆ ನಿನ್ನೆದು ಅಷ್ಟೇ, ಲಾಸ್ಟ್ ಟೈಮ್ ಅಷ್ಟೆಲ್ಲ ರಿಸ್ಕು ತೊಗೊಂಡಿದ್ದೀವಿ. ರಾತ್ರಿ 2 ಗಂಟೆ 3 ಗಂಟೆಗಂತೂ ಅಲ್ಲಿ ಎಲ್ಲೆಲ್ಲೋ ಯಾವುದೇದೋ ಗುಡ್ಡದ ಹತ್ತಿ. ನಿನ್ನೆ ಅಂತೂ ಹಾವು ಅದು ಯಾಕಾದರೂ ಸಿಕ್ತು ಅಂತ ಅನಿಸೋಯ್ತು. ನೋಡಿ ಎಷ್ಟು ಫಾಸ್ಟಾಗಿ ಅದು ಟೆಂಟ್ ಇಟ್ಕೊಂಡು, ಏನಾದರೂ ಹೆದರಿಕೆ ಇದೆ ಏನಿಲ್ಲ, ಆರಾಮಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ನಾನು ಗೋಪುರ ಇಟ್ಕೊಂಡು ಹೋಗ್ಲಿಕ್ಕೆ ಹೆದರ್ಕೊಳ್ತಿದ್ದೀನಿ. ಹೀಗೆಲ್ಲ ಕೇಳಿದ್ರೆ ಹೇಳ್ತಾರೆ ನಮ್ಮ ಸಾಗರದಲ್ಲಿ ನಾವು ಇರಿತಿದ್ದೆಲ್ಲ ಎಷ್ಟು ಗುಡ್ಡ ಬೆಟ್ಟ ಎಲ್ಲ ನೋಡಲಿಲ್ಲ ಅಂತ. ಸಾಗರದಲ್ಲೆಲ್ಲ ಈ ಥರದೆಲ್ಲ ಫೋರ್ಟ್ ಇಲ್ಲ, ಫಾಲ್ಸ್. ಒಂದು ಕಾನೂರು ಕೋಟೆ ಇದೆ, ಅದನ್ನೆಲ್ಲ ಧ್ವಂಸ ಮಾಡಕ್ಕವ್ರೆ. ಇನ್ನೊಂದು ವಿಷಯ ಇದೆ, ಏನು ಅಂತ ಹೇಳಿದ್ರೆ, ಈ ವಿಡಿಯೋ ಎಂಡ್ ತನಕ ನೋಡ್ತಾರೆ. ಸ್ವಲ್ಪ ಬಿಗ್ಗಾಗಿ ಏನೋ ಪ್ಲ್ಯಾನ್ ಮಾಡ್ತಿದ್ವಿ ಮಹಾರಾಷ್ಟ್ರಕ್ಕೆ. ನೀವೆಲ್ಲಾದರೂ ಜಾಯ್ನ್ ಆಗ್ತೀರ ಅಂತ ಹೇಳಿ ಜಾಯ್ನ್ ಆಗ್ಬೋದು. ಮುಂದ್ಗಡೆ ವ್ಯೂ ಹೇಗಿದೆ ನೋಡಿದ್ರಾ, ಹೀಗಿದೆ ವ್ಯೂ. ಆದರೂ ಪರವಾಗಿಲ್ಲ. ಇನ್ನು ರಾತ್ರಿ
ಒಂದು ಬೋರ್ಡ್ ಕಾಣಿಸಿದೆಯಾ ಚಿಕ್ಕದಲ್ಲಿ, ಆ ಬೋರ್ಡ್ ಕಾಣಿಸ್ತು ಅಂಥೇಳಿ ಫುಲ್ಲು ಜೋಶ ಅಲ್ಲೇ ಹೋಗಿದ್ದು. ಅಲ್ಲೆಲ್ಲ ಆ ತುದಿ ತನಕ ಹೋಗಿದ್ದೀವಿ, ಆ ತುದಿ ತನಕ ಅಲ್ಲಿ ಎಂಡಿಗೆ ತನಕ ಹೋಗಿ ಬಂದ ಮೇಲೆ ಗೊತ್ತಾಗಿದ್ದು ಅಲ್ಲಲ್ಲ ಸ್ಟೆಪ್ಸ್ ಇಲ್ಲಿದೆ ಅಂಥೇಳಿ. ಅದು 2 ಗಂಟೆ 3 ಗಂಟೆ ರಾತ್ರಿಗೆ ಅಷ್ಟು ಕೆಳಗಡೆ ಡೀಪ್ ಇದೆ ಅಂತ ಗೊತ್ತಾಗಿದ್ದು ನಾವು ಸತ್ಯವಾಗ್ಲೂ ಅಲ್ಲಿ ಹೋಗ್ತಿರ್ಲಿಲ್ಲ. ಯಪ್ಪ ಎಲ್ಲ ಇವರೇ ಕ್ರೆಡಿಟ್ಸ್, ಅವರೇ ಹೋಗಿದ್ದು. ಎಲ್ಲಿ ಏನೇ ಡಿಫಿಕಲ್ಟೀಸ್ ಇದ್ದರೂ ಫಸ್ಟ್ ಅವ್ರು ಟ್ರೈ ಮಾಡ್ತಾರೆ, ಅವ್ರಿಗೆ ಸೇಫ್ ಅಂತ ಅನ್ಸಿದ್ದು ನನಗೆ ಕರೀತಾರೆ, ಇಲ್ಲದ್ರೆ ನನಗೆ ವಾಪಸ್ ಬರ್ತಾರೆ. ಅಲ್ಲೊಂದು 4 ಜನ ಕೂತಿದ್ದಾರೆ, ಮೇ ಬಿ ಅಲ್ಲಿಗೆ ಅವ್ರಿಗೆ ಸುಸ್ತಾಯ್ತು ಅನಿಸುತ್ತೆ, ನೋಡುವ. ಇದು ಸೆಕೆಂಡ್ ಪ್ಯಾಚ್, ಇದು ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿ ಬಂದಾಗ ಇದೊಂದು ಸುರಂಗ ಮಾರ್ಗ ಥರ ಕಾಣಿಸುತ್ತೆ. ರಾತ್ರಿ ಲೈಟಾಗಿ ಹೆದರಿಕೆ ಆಗಿತ್ತು. ಇಲ್ಲಿರುವಂಥ ವ್ಯೂ ಇದೆಯಲ್ಲ, ಎಷ್ಟು ದುಡ್ಡು ಕೊಟ್ಟರು ಎಲ್ಲೂ ನಿಮಗೆ ಇಷ್ಟು ಫ್ರೀಯಾಗಿ ಸಿಗಲ್ಲ. ನೋಡ್ತೀರಾ ನೋಡಲೇಬೇಕಾ ನೋಡಿ ಹೇಗಿದೆ ಅಂತ. ಇದು ಜಂಗಲ್ ಟ್ರೆಕ್ ನೋಡಿ ಹೆಂಗಿದೆ. ಜಂಗಲ್ ಟ್ರೆಕ್ ಬದಲು ಇದು ಸ್ಟೋನ್ ಟ್ರೆಕ್ ಆಗಿದೆ. ಎಲ್ಲಿ ನೋಡಿದ್ರು ಕಲ್ಲೇ ಕಾಣಿಸಿದ್ದಾವೆ. ಇನ್ನೇನು ಸ್ವಲ್ಪ ದೂರ ಬಂತು, ಮುಗೀತು. ಈ ಟ್ರೆಕ್ಕನ್ನು ಮುಗಿಸಿದ್ದೀವಿ. ಲಾಸ್ಟ್ 2 ವೀಕೆಂಡ್ ಮೊದಲು ಕೂಡ ಹಾಗೆ ಒಂದು 2 ಟ್ರೆಕ್ಕನ್ನು ಮುಗಿಸಿದ್ವಿ. ಈ ಸತಿನೂ 2 ಟ್ರೆಕ್ ಮುಗಿಸಿದ್ದೀವಿ. 3 ವೀಕೆಂಡ್ ಆಯಿತು. ಒಂದೇ ರಜೆ ಕೊಟ್ಟಿಲ್ಲ. ರಜೆ ಸಿಗೋ ಕಂಪ್ನಿಗೆ ಸೇರಬೇಕು ಈಗ ಹೇಳ್ತಾರೆ. ಈ ವಿಡಿಯೋನ ಡೈರೆಕ್ಟಾಗಿ ತೋರಿಸಿದ್ರೆ ಪಕ್ಕ ರಜೆ ಕೊಡ್ತಾರಂತೆ. ನೋಡು, ಅವ್ರು ರಜೆ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಪರ್ಮನೆಂಟ್ ರಜೆ ಒಂದು ಇದೇ ರೀತಿದು ಟ್ರಿಪ್ ಆರ್ಗನೈಸ್ ಮಾಡಿದ್ರೆ ಸಾಕು. ಇದೊಂಥರ ಹೇಗೆ ನೋಡಿ, ಗ್ರೀನ್ರಿ ಏನೋ ಒಂಥರ ಗ್ರೀನ್ ನೋಡ್ಲಿಕ್ಕೆ ಎಲ್ಲ ಕಡೆ ಖುಷಿ ಆಗುತ್ತೆ. ಎಲ್ಲಿ ಮಾರ್ಕ್? ಆ ಮಾರ್ಕ್ ರಾತ್ರಿ ಕಾಣಿಸ್ತಿಲ್ಲ. ಈಗಲೆಲ್ಲ ಒಂದು ಮಾರ್ಕ್ ಇದೆ. ರಾತ್ರಿ ನಗೋದ ಕಲಿಸು, ರಾತ್ರಿ ಅದನ್ನೇ ಕಲಿಸ್ಬೇಕಿತ್ತು. ಮತ್ತೆ ಅಲ್ಲೆಲ್ಲ ಕರ್ಕೊಂಡು ಹೋಗಿದಾರ ಎಲ್ಲಿ ಅಲ್ಲೆಲ್ಲ ಹತ್ಕೊಂಡು ಅವೆಲ್ಲ ಹೋಗ್ಬಿಟ್ಟು ಎಲ್ಲಿ ಹೋದ್ರೆ ಏನು. ಆದರೆ ಈ ರೀತಿ ವ್ಯೂ ರಾತ್ರಿ ಮಿಸ್ ಮಾಡ್ಕೊಂಡಲ್ಲ. ರಾತ್ರಿ ಸ್ವಲ್ಪ ಸೂರ್ಯನಿಗೆ ಕೆಲಸ ಕೊಡಬೇಕಿತ್ತು. ಎಂತ ಯಪ್ಪ, ಮೊದಲೇ ನಂಗೆ ಇಲ್ಲಿ ಹಾವಿದ ಹೆದರಿಕೆ ಆಗ್ತುಂಟು. ಇವ್ರು ಬೇರೆ ಅದ್ರಲ್ಲಿ ಆಟ ಆಡ್ತಿದ್ದಾರೆ. ಯಾವ್ದ್ರದ್ದು? ಹಾಂ ಇಲ್ಲ ಪರವಾಗಿಲ್ಲ ಹೇಳಿ ಎಲ್ಲ. ಇದು ಕಂಟೆಂಟ್ ಅಂದರೆ ನೆಕ್ಸ್ಟ್ ಲೆವೆಲ್ ಕಂಟೆಂಟ್. ಅಯ್ಯೋ, ಈಗೇನು ಟ್ರೆಕ್ ಇದು ಬೇಸ್ ಕ್ಯಾಂಪ್ ಹತ್ತಿರ ಬಂದ್ವಿ. ಇಲ್ಲೇ ಒಂದು ದೇವಸ್ಥಾನ ಇದೆ, ಇಲ್ಲಿಂದನೇ ಟ್ರೆಕ್ ಶುರು ಆಗೋದು. ದಿನ ನೈಟ್ 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದನೇ ಬಂದು ಹಿಂಗೆ ಬಂದು ಇಲ್ಲಿ ಯಾವುದಾದ್ರು ಈ ದಾರಿ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ಇಲ್ಲೆಲ್ಲ ಹತ್ತಿ ಮತ್ತೆ ಟ್ರೆಕ್ನ ಮುಂದುವರಿಸಿದ್ವಿ. ಈಗ ಒರಿಜಿನಲ್ ರೂಟ್ ಹೆಂಗೆ ಅಂಥೇಳಿ ಈಗ ನೋಡ್ಬೇಕು ಹೋಗಿ ಹೇಗಿದೆ ಅಂತ. ಅದಾದಮೇಲೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಬೇಕು, ಹಸುವಾಗ್ತಿದೆ ತುಂಬ. ಕೇವಲ ಒಂದು ವಾಟರ್ ಬಾಟಲಲ್ಲಿ ಇಬ್ಬರು ಸೇರಿ ಒಂದು ಟ್ರೆಕ್ ಮುಗಿಸಿದ್ವಿ. ಈಗ ನೆಕ್ಸ್ಟ್ ಹೋಗಿ ಅಲ್ಲಿ ಹಸುವಾಗ್ತಿದೆ, ತಿಂದ್ಕೊಂಡು ಇಲ್ಲೇ ಸೈಡಲ್ಲಿತ್ತು, ಬಟ್ ನಮ್ಗೆ ಮಿಸ್ ಆಯ್ತು. ಹಸು ಕೂಡ ಸಾಕ್ತಿದ್ದಾರೆ, ಗೋಶಾಲೆ ಇದೆ. ಇದೇ ದೇವಸ್ಥಾನ. ಇದೇ ನೋಡಿ ಗೋರಖ್ಗಢ್ ಪ್ರವೇಶ ದ್ವಾರ. ಇದೆಲ್ಲ ರಾತ್ರಿ ಕಾಣಿಸಿರಲಿಲ್ಲ, ಹಿಂಗೆ ನಡ್ಕೊಂಡು ಹೋಗಿದ್ವಿ. ಇದೊಂದು ಗೊತ್ತಿತ್ತು. ಅಲ್ಲಿ ಮೇನ್ ರೋಡ್ ಅದೇ ಅಲ್ಲಿ ಮುಂದ್ಗಡೆ ಇರೋದು. ಇಲ್ಲೇ ಸ್ಕೂಟಿ ನಿಲ್ಲಿಸಿದ್ವಿ. ಆಯಿತಾ, ಈಗ ಒಂದು ಸತಿ ಹೋಗಿ ಅಲ್ಲಿ ತಿಂಡಿ ಏನಿದೆ ಒಂಚೂರು ವಾಟ್ರೆಲ್ಲ ಕುಡಿಬೇಕು. ಇವರೊಂದು ನಮ್ಮೊಟ್ಟಿಗೆ ಬರ್ತಿದ್ದಾರೆ. ನಾವು ಹೊರಗಡೆ ಬಂದಾಗ ಏನು ತಿಂತೀವಿ ಅಂತೇಳಿ ತುಂಬ ಜನ ಕೇಳ್ತಾರೆ ಇನ್ಸ್ಟಾದಲ್ಲಿ, ಆಯಿತಾ. ಅಂಥವ್ರಿಗೆ ಉತ್ತರ ಒಂದು ಯಾವುದಾದ್ರು ಸಿಕ್ಕಿರೋ ಸ್ನ್ಯಾಕ್ಸು, ಇನ್ನೊಂದು ಮ್ಯಾಗಿ, ಇದು ಪರ್ಮನೆಂಟ್. ಇಲ್ಲ ಅಂತ ಹೇಳಿದರೆ ಪೋಹ ಅಂದರೆ ಅವಲಕ್ಕಿದು ಒಂಥರ ಮಾಡ್ತಾರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ, ಅದೇ ಜಾಸ್ತಿ ತಿನ್ನೋದು. ನೋಡಿ ಇಲ್ಲೇ ಕೂತ್ಕೊಂಡು